ಇವತ್ತಮ್ಮನ ಬರ್ತಡೇ ಆಗಿದ್ರು ಅವರೇ ಬೆಳಗ್ಗೆ ಬೇಗ ಎಲ್ಲರಿಗೂ ಅಡುಗೆ ಮಾಡಿದ್ದಾರೆ. ಇದೇ ನಮ್ಮೂರಿನ ಆಂಜನೇಯ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗ್ತದೆ. ಬರ್ತಡೇ ಬೇರೆ, ಶನಿವಾರ ಬೇರೆ, ಸ್ಪೆಷಲ್ ಆಗಿ ಪೂಜೆ ಮಾಡಿಸ್ಕೊಂಡು ಹಾಗೆ ಸ್ವಲ್ಪ ಪ್ರಸಾದನು ಮಾಡ್ಕೋಗಿದ್ರು. ಹಾಗೆ ಅಪ್ಪ ನಾನು ಎಲ್ಲ ಸುಮ್ಮನೆ ಕೂತಿದ್ವಿ. ಅಮ್ಮ ಡ್ಯೂಟಿಗೆ ಹೋಗಿದ್ರು. ವಾಟ್ಸಪ್ಪಲ್ಲಿ ಸ್ಟೇಟಸ್, ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೋರೀಸ್ ಎಲ್ಲ ಹಾಕಿರ್ತೀವಲ್ಲ, ಅದಕ್ಕೆ ಅಮ್ಮ ರಿಪ್ಲೈ ಕೊಟ್ಟಿದ್ರು. ಹಾಗೆ ನಮ್ಮ ಅಪ್ಪಗೆ ಹಾಕಿರೋ ಮೆಸೇಜ್ ನನ್ನ ಕಣ್ಣಿಗೆ ಬಿತ್ತು. ಅದು ನಮ್ಮ ಅಪ್ಪಗೆ ರೇಗ್ಸೋದು. ನಮ್ಮಪ್ಪ ಫುಲ್ ಬ್ಲೆಶ್ ಆಗೋದ್ರು. ನಮ್ಮಪ್ಪ ಹಾಕಿರೋ ಸ್ಟೇಟಸ್ಗೆ ರಿಪ್ಲೈ ಕಳಿಸಿರೋದು ನೋಡ್ಬಿಟ್ಟು ಯಪ್ಪ ನನಗಂತೂ ಕ್ರೇಜಿ ಅನ್ನಿಸ್ತು. ಎಂಡ್ ಆಫ್ ದಿ ಡೇ ಸಿಂಪಲ್ ಆಗಿ ಸೆಲೆಬ್ರೇಷನ್ ಮಾಡಿದ್ವಿ. ನಮ್ಮೂರಲ್ಲಿರೋ ನಮ್ಮ ಅತ್ತೆ ಮಾವಂದಿರನ್ನು ಕರೆದ್ಬಿಟ್ಟು ಸೆಲೆಬ್ರೇಟ್ ಮಾಡಿದ್ವಿ. ಮನೇಲಿ ಜನ ಇದ್ದಷ್ಟು ಖುಷಿ ಸಂತೋಷ ಇರುತ್ತೆ. ಸೊ ಅದಕ್ಕೆ ನಮ್ಮ ಅತ್ತೆ ಮಾವನ್ನು ಕರೆದ್ವಿ. ಹಾಗೆ ತುಂಬ ಮಾತಾಡಿದ್ವಿ, ತುಂಬ ಎಂಜಾಯ್ ಮಾಡಿದ್ವಿ. ನಮ್ಮಪ್ಪ ನಮ್ಮಮ್ಮ ಮಧ್ಯಾಹ್ನ ಹೊರಗಡೆ ಹೋಗಿದ್ದಾರೆ. ಹೊರಗಡೆ ಹೋಗಿ ಸುತ್ತಾಡ್ಕೊಂಡು 6 ಗಂಟೆಗೆ ಬಂದಿದ್ದಾರೆ. ಇವರಿಬ್ರು ರೋಮಿಯೋ ಜೂಲಿಯೆಟ್ನ ಮೀರಿಸ್ತಾರೆ. ಅಮ್ಮಗ್ ಸ್ವಲ್ಪ ಐಟಮ್ಸ್ಗಳು, ಮನೆಗೆ ಸ್ವಲ್ಪ ತಿಂಡಿ ತಿನಿಸುಗಳು, ಅಮ್ಮ ಗಿಫ್ಟ್ ಅಂತ ಡ್ರೆಸ್ಗಳು ಅಪ್ಪ ಕೊಡಿಸ್ಕೊಂಡು ಬಂದಿದ್ದಾರೆ. ಲಾಂಗ್ ಡ್ರೈವ್ ಹೋಗಿ ಬಂದಿದ್ದಾರೆ ಹಾಸನ್ ತನಕ. ನಾನು ಮನೇಲಿ ಕೇಳಿದ್ರೆ ಒಂಚೂರು ಹೇಳ್ತಿರ್ಲಿಲ್ಲ. ನಮ್ಮಪ್ಪ ಇಲ್ಲ ಪಾಳ್ಯಕ್ಕೆ ಹೋಗಿ ಬರ್ತೀನಿ ಅಂತ ಇದ್ದಾರೆ. ಆದ್ರೆ ಗಾಡಿ ಹಾಸನ್ ತನಕ ಹೋಗಿ ಬಂದಿದೆ. ನಮ್ಮಮ್ಮಗೆ ಸೆಲೆಬ್ರೇಷನ್ ಆ ಥರ ಏನು ಇಷ್ಟ ಆಗಲ್ಲ. ಅದ್ರಲ್ಲಿ ಬೇರೆ ನಮ್ಮಮ್ಮ ಕೇಕ್ ಅಂತೂ ಆಗಲ್ಲ. ನೋಡಿ ಕೇಕ್ ತಿನ್ನೋ ರಿಯಾಕ್ಷನ್ ಎಲ್ಲ ನಮ್ಮಮ್ಮಂದು. ಅವ್ರಿಗೆ ಕೇಕ್ ಆಗಲ್ಲ, ಮೊಟ್ಟೆ ಯೂಸ್ ಮಾಡಿರ್ತಾರೆ ಅಂತ. ನಾರ್ಮಲ್ ಆಗಿ ಹೋಗಿ 1/2 kg ಕೇಕ್ ತಗೊಬಂದಿದ್ವಿ. ಆರ್ಡ್ರ್ ಏನು ಕೊಟ್ಟಿರ್ಲಿಲ್ಲ. ಇಲ್ಲಿರೋರು ಯಾರು ಹೆಚ್ಚಿಗೆ ಸ್ವೀಟ್ ತಿನ್ನಲ್ಲ. ಅಕ್ಕ ಏನ್ ಮಾಡ್ತಿದ್ದೀರಾ? ಈ ಚಿಕ್ಕ ಹುಡುಗಿ ಅಂತೂ ಅವಳದೇ ಬರ್ಡೇ ಅನ್ನಂಗೆ ಫೀಲ್ ಆಗಿಬಿಟ್ಟಿದ್ದಾಳೆ. ಅವಳು ಹೋಗ್ತಾಳೆ, ಅವಳಿದ್ಲು. ನಾವು ಅವಳಿಗೆ ಬೇಜಾರು ಮಾಡಲಿಲ್ಲ. ಅವಳೆಂತೂ ಹ್ಯಾಪಿ ಬರ್ಡೇ ಅಂತ ಹಿಂದೆ ಮುಂದೆ ಸುತ್ತದೇ ಆಗಿತ್ತು. ಇದಂತೂ ನಮ್ಮ ಸಿಂಪಲ್ ಆಗಿರೋ ಸೆಲೆಬ್ರೇಷನ್ ಆಗಿತ್ತು. ಬಿಗ್ ಶಾಟಿಗೆ ಕೊಯ್ತೇರಿ.